ನೂತನವಾಗಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಧೀರಜ್ ಮುನಿರಾಜ್ ಅವರು ಈ ಬಾರಿ ಪ್ರಥಮವಾಗಿ ಏನು ದತ್ತಮಾಲೆಯನ್ನು ಧರಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಧೀರಜ್ ಮುನಿರಾಜ್ ಇದ್ದಾರೆ. ಸರ್ ಹೇಳಿ ಸರ್, ಈ ಬಾರಿ ಪ್ರಥಮವಾಗಿ ದತ್ತಮಾಲೆ ಸರ್, ದತ್ತಪೀಠಕ್ಕೆ ಮುಂಚೆ ಭೇಟಿ ಕೊಟ್ಟಿದ್ದೀವಿ, ಆದರೆ ದತ್ತಮಾಲೆ ಹಾಕ್ಕೊಂಡಲ್ಲ. ಮೊದಲನೇ ಬಾರಿಗೆ ಇವತ್ತು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಪಾರ್ಟಿ ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಧ್ಯಕ್ಷರು ವಿಜಯಣ್ಣವರು ಆಶೀರ್ವಾದದಿಂದ ಇವತ್ತು ರಾಜ್ಯಾಧ್ಯಕ್ಷರಾಗಿ 2 ದಿನಗಳ ಹಿಂದೆ ಆಯ್ಕೆಯಾಗಿದ್ದೀನಿ. ದತ್ತಮಾಲೆಗೆ ಬಂದು ದತ್ತಪೀಠಕ್ಕೆ ಬಂದು ದತ್ತಮಾಲೆ ಧರಿಸಬೇಕು ಅನ್ನೋ ಒಂದು ಇಚ್ಛಾಭಾವನೆ ಇತ್ತು. ಹಾಗಾಗಿ ನಿನ್ನೆ ಬಂದು ಇವತ್ತು ದತ್ತಪೀಠಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವ್ರ ಜೊತೆ ಮತ್ತು ನಮ್ಮ ಸಿ.ಟಿ. ರವಿ ಅಣ್ಣವ್ರ ಜೊತೆ ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಿನ್ನೆಯಿಂದ ತುಂಬ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. ಪಕ್ಷ ತುಂಬ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಈಗ ನೀವೇ ಹೆಸರುಗಳು ನೋಡಿದ್ರಿ ಅಂದರೆ ಕೆ.ಎಸ್. ಈಶ್ವರಪ್ಪನವರು, ನಮ್ಮ ಅಲ್ಲಿಂದ ಹಿಡಿದು ಇವತ್ತು ಸಿ.ಟಿ. ರವಿ ಅಣ್ಣವರು, ಸುನೀಲ್ ಕುಮಾರ್ ಅವರು, ಪ್ರತಾಪ್ ಸಿಂಹ ಅವರು, ಎಲ್ಲರೂ ಸಹ ತುಂಬ ದೊಡ್ಡ ದೊಡ್ಡ ಹೆಸರುಗಳು. ಅಂಥ ಹುದ್ದೆ ಇವತ್ತು ನನಗೆ ಪಕ್ಷ ಕೊಟ್ಟಿದೆ. ಸಮರ್ಪಕವಾಗಿ ಒಬ್ಬ ಯುವಕನಾಗಿ ಏನೂ ಬಯಸದೇ ಇರೋಂಥ ಒಬ್ಬ ಕಾರ್ಯಕರ್ತನನ್ನು ಟಿಕೆಟ್ ಕೊಟ್ಟು ಶಾಸಕನಾಗಿ ಮಾಡಿದ್ರು. ದೊಡ್ಡಬಳ್ಳಾಪುರದ ಜನತೆ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿ ಆಯ್ಕೆಯಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಸಂಘಟನೆಯ ಒಂದು ಆಶೀರ್ವಾದದಿಂದ ಇವತ್ತು ಯುವ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾಗಿದೆ. ಸರ್, ಈಗ ನೀವು ಮೊದಲೆಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ದತ್ತಪೀಠಕ್ಕೆ ಬಂದಿದ್ದರು, ಈ ಬಾರಿ ಮೊದಲಿಗೆ ಶಾಸಕರಾಗಿ ಬಂದಿದ್ರು, ಹೇಗೆ ಅನ್ನಿಸ್ತದೆ ಸರ್? ಅದೇ ಹೇಳಿದ್ನಲ್ಲ, ದೇವರ ಆಶೀರ್ವಾದ ಮತ್ತು ನನ್ನ ತಾಲೂಕಿನ ಜನತೆಯ ಮತದಾರರ ಆಶೀರ್ವಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷ ಕೇವಲ ಒಬ್ಬ 31 ವಯಸ್ಸಿನ ಯುವಕನನ್ನು ನಂಬಿ ಟಿಕೆಟನ್ನು ಕೊಟ್ಟರು. ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೀನಿ. ನನ್ನ ಪಕ್ಷದ ಸಂಘಟನೆ ಮತ್ತು ಕೆಲಸವನ್ನು ನೋಡಿ ಇವತ್ತು ಎಲ್ಲ ಹಿರಿಯರು, ಯಾಕೆಂದರೆ ರವಿಯಣ್ಣವರು ಬಂದು ನನಗೆ ಕ್ಯಾನ್ವಾಸ್ ಮಾಡಿದ್ದಾರೆ, ವಿಜಯಣ್ಣವರ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ನನ್ನ ಯುವ ಮೋರ್ಚಾ ಅಧ್ಯಕ್ಷರಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಸಾಮಾನ್ಯ ಕುಟುಂಬದಿಂದ ಬರೆದಿರುವಂಥ ನನ್ನಂಥ ಯುವಕನಿಗೆ ಇದು ತುಂಬ ಪ್ರೇರಣೆ. ಮತ್ತು ಹಲವಾರು ಜನ ಯುವ ಮೋರ್ಚಾದಲ್ಲಿ ಯುವಕರು ಯಾರಿವತ್ತು ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಿದ್ದಾರೆ, ಅವ್ರಿಗೂ ಇದು ತುಂಬ ಪ್ರೇರಣೆ ಆಗುತ್ತೆ ಅನ್ನೋ ಒಂದು ಭಾವನೆ ನನಗಿದೆ ಸರ್. ಬಿ.ಆರ್. ಪಾಟೀಲ್ ಅವರು ಸಚಿವರು ಒಂದು ಮಾತಾಡಿರ್ತಕ್ಕಂಥದ್ದು, ರೈತರು ಏನೋ ಒಂದು ಈಗ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಮಾತಾಡಿರ್ತಕ್ಕಂಥದ್ದು. ಸರ್ ನೋಡಿ, ಇವತ್ತು ಮನೆಯಲ್ಲಿ ನಾವು ತಟ್ಟೆಯಲ್ಲಿ ಕೂತು ಊಟ ಮಾಡ್ತೀವಿ. ಆ ಊಟ ನಮ್ಮ ತಟ್ಟೆಯಲ್ಲಿ ಬರೋಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ರೈತರು ಯಾವ ರೀತಿ ಬೆವರು ಸುರಿಸಿ ಶ್ರಮಪಟ್ಟು ಇವತ್ತು ನೇಗಿಲನ್ನು ಹೊತ್ತು ನಮ್ಗೆ ಒಂದು ತುತ್ತು ಅನ್ನವನ್ನು ಕೊಡ್ತಾರೆ, ಅದರ ಋಣ ನಮಗಿರಬೇಕು. ಈ ರೀತಿ ರೈತರನ್ನ ಅವಹೇಳಿಸುವಂಥದ್ದು, ಯಾಕಂದರೆ ನಮ್ಮ ದೇಶ ಇವತ್ತಿಗೂ ರೈತರನ್ನೇ ಅವಲಂಬಿತರಾಗಿರುವಂಥ ದೇಶ. 90% ರೈತರ ಮೇಲೆ ಅವಲಂಬಿತವಾಗಿರುವಂಥ, ಕೃಷಿನ ಅವಲಂಬಿಸುವಂಥ ದೇಶ ನಮ್ಮ ರಾಜ್ಯ. ಅದರಲ್ಲೂ ರೈತರನ್ನ ಪೂಜ್ಯ ಭಾವನೆಯಲ್ಲಿ ನೋಡುವಂಥ ರಾಜ್ಯ ನಮ್ಮ ಜನ. ಆ ರೀತಿ ನೋಡುವಂಥವ್ರು ಹಿರಿಯ ಸಚಿವರಾದಂಥ ಬಿ.ಆರ್. ಪಾಟೀಲ್ ಅವರಿಂದ ಈ ಒಂದು ನಿರೀಕ್ಷೆ ಇರಲಿಲ್ಲ. ಆ ರೀತಿ ತಪ್ಪು ಹೇಳಿಕೆ ಕೊಡುವಂಥದ್ದು. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಮೇಲೆ ಶಿಸ್ತು ಕ್ರಮ ತಗೊಬೇಕು. ಯಾಕಂದರೆ ರೈತರನ್ನ ಕಡೆಗಣಿಸಿರುವಂಥವ್ರು ಯಾರೂ ಸಹ ರಾಜಕೀಯದಲ್ಲಾಗ್ಬೋದು, ಜೀವನದಲ್ಲಾಗ್ಬೋದು ಮುಂದೆ ಬಂದಿಲ್ಲ. ಹಾಗಾಗಿ ರೈತರನ್ನ ಗೌರವ ಭಾವದಿಂದ ನೋಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಸಚಿವರು ನಮ್ಮೆಲ್ಲರಿಗಿಂತ ಹೆಚ್ಚಿನ ಗೌರವವನ್ನು ರೈತರಿಗೆ ಕೊಡಬೇಕು. ಇದನ್ನು ನಾವು ಖಂಡಿಸ್ತೀವಿ. ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗ್ಲೂ ಖಂಡಿಸುತ್ತೆ. ನಾವು ಯುವ ಮೋರ್ಚಾ ಕಡೆಯಿಂದನೂ ಸಹ ಈ ಒಂದು ಹೇಳಿಕೆಯನ್ನು ಹಿಂಪಡೆದು ರೈತರಿಗೆ ಬಹಿರಂಗವಾಗಿ ಸಚಿವರು ಕ್ಷಮೆಯನ್ನು ಕೇಳಬೇಕು ಅಂತ ಆಗ್ರಹಿಸ್ತೀವಿ ಸರ್. ಇದಿಷ್ಟು ಶಾಸಕ ಧೀರಜ್ ಮುನಿರಾಜ್ ಅವರ ಮಾತು. ಅಂದ್ರೆ ಹಿರಿಯ ಸಚಿವರು ಇಂತಹ ಮಾತುಗಳು ಹೇಳೋದು ಸಮಂಜಸ. ತತ್ಕ್ಷಣ ರೈತರ ಬಹಿರಂಗ ಕ್ಷಮೆಯನ್ನ ಕೇಳಬೇಕಂತ ಹೇಳ್ಬಿಟ್ಟು ಕೂಡ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಧು ಜೊತೆ ಸಚಿನ್ ಶೆಟ್ಟಿ, ಪವರ್ ಟಿವಿ, ಚಿಕ್ಕಮಗಳೂರು. ಇದು ನಿಮ್ಮ ಶಕ್ತಿ.